ನಮಸ್ಕಾರ. ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ, ಏನು ರಾಜ್ಯದಲ್ಲಿ ಮಾದರ ಮಹಾಸಭಾ ಅನ್ನೋ ಒಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದ ಕೆ.ಎಚ್. ಮುನಿಯಪ್ಪನವರು ರಾಜ್ಯಾಧ್ಯಕ್ಷರಾಗಿರ್ತಾರೆ. ಈ ನಿಟ್ಟಿನಲ್ಲಿ ಸಮುದಾಯದ ಏಳಿಗೆಗಾಗಿ ಮಾದರ ಮಹಾಸಭಾವನ್ನು ಕೊಟ್ಟು ರಾಜ್ಯಾದ್ಯಂತ ಈಗಾಗಲೇ ಸಂಘಟನೆಯ ನೋಂದಣಿಯನ್ನು ಮಾಡಿಸ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಇದರ ಉಪಯೋಗಗಳೇನು, ಸಮುದಾಯದಲ್ಲಿ ಯಾವೆಲ್ಲ ಇದರಿಂದ ಯೋಜನೆಗಳು ಅಭಿವೃದ್ಧಿಗಾಗಿ ಏನು ಪೂರಕವಾಗಿರುತ್ತೆ ಅನ್ನೋದು ಕೇಳೋಣ. ಸರ್ ನಮಸ್ಕಾರ. ಮಾದರ ಮಹಾಸಭಾ ಇಡೀ ರಾಜ್ಯದಲ್ಲಿ ಈಗಾಗಲೇ ಇರುವಂಥ ಒಕ್ಕಲಿಗರ ಸಂಘ, ವೀರಶೈವರ ಸಂಘ, ಕುರುಬ ಸಮಾಜ ಸಂಘ, ಬಲಿತ ಸಮಾಜ ಸಂಘ, ಆ ರೀತಿ ಇಡೀ ರಾಜ್ಯದ ಉದ್ದಗಲೂ ಕೂಡ ಮಾದಾರ ಮಹಾಸಭಾ ಇವತ್ತು ಪಕ್ಷಾತೀತವಾಗಿ ಎಲ್ಲ ಒಟ್ಟಾಗೆ ಮತ್ತು ಹೋರಾಟ ಸಂಘ ಸಂಸ್ಥೆಗಳು ಒಟ್ಟಾರೆ ಸದಸ್ಯತ್ವವನ್ನು ಪಡಿಬೇಕು. ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಕಟ್ಟಕಡೆಯ ಗ್ರಾಮದಲ್ಲಿರುವವರು ಕೂಡ ಇದರಲ್ಲಿ ಭಾಗವಹಿಸಬೇಕು. ಇದರ ಮುಖಾಂತರ ಈ ರಾಜ್ಯದ ಬಹಳಷ್ಟು ಹಿಂದುಳಿದ ಪರಿಶಿಷ್ಟ ವರ್ಗದಲ್ಲಿರುವಂಥ ಈ ಸಮುದಾಯಕ್ಕೆ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಕಡು ಬಡವ ಮಕ್ಕಳು ವಿದ್ಯಾಭ್ಯಾಸ ಮಾಡಿರ್ತಾರೆ, ಆದರೆ ಅವರಿಗೆ ಮುಂದಿನ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಮತ್ತು ಸಮಾಜವನ್ನು ಒಗ್ಗಟ್ಟು ಮಾಡಲಿಕ್ಕೆ ಮತ್ತು ಈ ಸಮಾಜದ ಏಳಿಗೆಗಾಗಿ ಈ ಮಾದಾರ ಮಹಾಸಭಾವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದ್ದೇವೆ. ಇದರಲ್ಲಿ ಕಾರಜೋಳ ಅವರಿದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ, ಆಂಜನೇಯ ಇದ್ದಾರೆ, ಚಂದ್ರಪ್ಪ ಇದ್ದಾರೆ, ಹನುಮಂತ ಇದ್ದಾರೆ, ತಿಮ್ಮರಾಯಪ್ಪನವರಿದ್ದಾರೆ ಮತ್ತು ಸರ್ವೋದಯ ನಾರಾಯಣ ಸ್ವಾಮಿ ಮತ್ತು ಪಕ್ಷಾತೀತವಾಗಿ ಎಲ್ಲ ಸೇರಿದ್ದೀವಿ. ಅದೇ ರೀತಿ ಹೋರಾಟ ಸಮಿತಿಗಳು ಕೂಡ ಮಾದಿಗ ದಂಡೋರ, ಮಾದಿಗ ಮೀಸಲಾದ ಹೋರಾಟ ಸಮಿತಿ, ದಲಿತ ಸಂಘರ್ಷ ಸಮಿತಿಗಳು, ಎಲ್ಲ ಹೋರಾಟ ಸಮಿತಿಗಳು ಕೂಡ ಈ ಸಮುದಾಯದವರು ಈ ನೋಂದಾವಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ನಾನು ಮನವಿ ಮಾಡ್ತೇನೆ. ಈಗ ನೋಂದಣಿಗೆ ಎಷ್ಟು ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ, ಅದು ಯಾವ ತರ ಅಂತ ಹೇಳ್ಬಿಟ್ಟು ಜನಗಳಿಗೆ, ಒಂದು ಸಮುದಾಯದವರಿಗೆ ಕನ್ಫ್ಯೂಸ್ ಇದೆ. ನೋಂದಾವಣಿಗೆ ಮಿನಿಮಮ್ ಸದಸ್ಯತ್ವಕ್ಕೆ 500 ರೂಪಾಯಿ ಕಟ್ಟಲೇಬೇಕು. ಅದಕ್ಕೆ ಮೇಲೆ ಪೋಷಕರಾಗಿ 5,000, 10,000, 25,000, 50,000, 1 ಲಕ್ಷ ಇಲ್ಲಿವರೆಗೂ ಕೂಡ 25 ಲಕ್ಷವರೆಗೂ ಕಟ್ಟಿರೋರು ಮುಖಂಡರಿದ್ದಾರೆ, 10 ಲಕ್ಷ ಕಟ್ಟಿರೋರು ಇದ್ದಾರೆ ಮತ್ತು 1 ಲಕ್ಷ ಕಟ್ಟಿರೋರು ಇದ್ದಾರೆ. ಈ ರೀತಿ ಸ್ವಯಂ ಪ್ರೇರಿತರಾಗಿ ಈ ಮಾದಾರ ಮಹಾಸಭಾ ಅಭಿವೃದ್ಧಿ ಆಗಬೇಕು, ಇದು ಒಂದು ಒಗ್ಗಟ್ಟಾಗಿ ಬೆಳವಣಿಗೆ ಆಗಬೇಕು, ಸಮುದಾಯಕ್ಕೆ ಆಶಾಕಿರಣವಾಗಿ ನೆರಳಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ರೀತಿ ಹಣವನ್ನು ಎಲ್ಲರೂ ಕೂಡ ಸಂದಾಯ ಮಾಡಿದ್ದಾರೆ. ಈ ಎಲ್ಲ ಹಣ ಕೂಡ ಫಿಕ್ಸೆಡ್ ಡಿಪಾಸಿಟ್ ಇರ್ತದೆ. ಇದರಲ್ಲಿ ಯಾವ ಕಾಲಕ್ಕೂ ಇದನ್ನು ಖರ್ಚು ಮಾಡೋದಿಲ್ಲ. ಇದರಲ್ಲಿ ಬಂದಂಥ ಬಡ್ಡಿಯಲ್ಲಿ ಈ ವಿದ್ಯಾಭ್ಯಾಸಕ್ಕೆ ವಿಶೇಷವಾಗಿ ಕಡು ಬಡವರು ಇರ್ತಾರೆ, ಅವ್ರ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾರೆ, ಒಳ್ಳೆ ಉತ್ತೀರ್ಣರಾಗಿರ್ತಾರೆ, ಅವ್ರಿಗೆ ಕನಿಷ್ಠ ಫೀಸ್ ಕಟ್ಟಕ್ಕೆ ಕೂಡ ಕಷ್ಟ ಇರ್ತದೆ. ಅದರಿಂದ ಅದಕ್ಕೆ ಮೊದಲನೇ ಆದ್ಯತೆ. ಮತ್ತು ಏನೇ ಕಷ್ಟಗಳು ಬಂದರೂ ಕೂಡ ಈ ಮಾದಾರ ಮಹಾಸಭಾ ಸಹಾಯ ಹಸ್ತ ಕೊಡ್ತದೆ. ಜೊತೆಗೆ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಇದು ಸಮಿತಿಗಳಿರ್ತದೆ. ತಾಲೂಕು ಮಾದಾರ ಮಹಾಸಮಿತಿ ಸಭಾ, ಜಿಲ್ಲಾ ಮಟ್ಟದ ಮಾದಾರ ಮಹಾಸಭಾ ಮತ್ತು ರಾಜ್ಯ ಮಟ್ಟದ ಈಗಾಗಲೇ ಇದೆ. ಈಗಾಗಲೇ ನೋಂದಾವಣಿ ಕಾರ್ಯಕ್ರಮ ಎಲ್ಲ ಕಡೆ, ಉತ್ತರ ಕರ್ನಾಟಕದಲ್ಲಿ ಆಗಲಿ, ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಕಡೆ ವಿಶೇಷವಾಗಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಭಾಗವಹಿಸಿ ನೀವು ಸದಸ್ಯತ್ವವನ್ನು ಪಡಿಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಸಮುದಾಯಗಳಿಗೆ ಇದು ಮಾದರ ಮಹಾಸಭಾದಲ್ಲಿ ನೋಂದಣಿ ಮಾಡ್ಕೊಂಡ್ರೆ ಇದು ಸರ್ಕಾರದಿಂದ ಏನಾದರೂ ಅನುಕೂಲ ಆಗುತ್ತಾ ಅಂತ ಕೇಳ್ತಾ ಇದ್ರಿ ಸರ್. ಸರ್ಕಾರದಿಂದ ಆಗೋಕ್ಕೆ ನಾವೇ ನಿಂತು ಏನು ಸೌಲಭ್ಯಗಳಾಗಬೇಕು ಅವನ್ನೆಲ್ಲ ಮಾಡಿಸೋದಕ್ಕೆ ಈ ಸಮಿತಿಗಳನ್ನು ಬಲಿಷ್ಠಗೊಳಿಸಿ ಅದರ ಮುಖಾಂತರ ಸಮಾಜಕ್ಕೆ ಶೋಷಿತ ವರ್ಗದಲ್ಲಿರೋದ್ರಿಂದ ಮತ್ತು ಕಡುಬಡವರಿರೋದ್ರಿಂದ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಈ ಸಮಿತಿ ಸದಾ ಸಿದ್ಧವಾಗಿರ್ತದೆ. ಇನ್ನೊಂದು ಫೈನಲ್ಲು, ಒಂದೇ ಮನೆಗೆ ಎಷ್ಟು ಸದಸ್ಯತ್ವ ತಗೊಳ್ಬೋದು ಸರ್? ಮನೆಯವರೆಲ್ಲ ತಗೊಳ್ಬೋದು? ಸದಸ್ಯತ್ವ ಮನೆಗೆ ಒಂದಾದ್ರೂ ಇರಬೇಕು, 2 ಇರಲಿ ಪರವಾಗಿಲ್ಲ, ಒಂದಾದ್ರೂ ಇರಲೇಬೇಕು. ಪ್ರತಿ ಮನೆಯವರು ಕೂಡ ನೋಂದಾವಣೆಯಲ್ಲಿ ಪಾಲ್ಗೊಳ್ಬೇಕು, ಸದಸ್ಯತ್ವವನ್ನು ಪಡಿಬೇಕು. ಸರ್ಕಾರ ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ನಿಷೇಧಿಸಿದೆ. ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳ ನೀರು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, BP, ಶುಗರ್, ಇನ್ಫರ್ಟಿಲಿಟಿ, PCOD, ಕ್ಯಾನ್ಸರ್ ಸಹ ಬರಬಹುದು. ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಗಳ ಲ್ಯಾಬ್ ಟೆಸ್ಟ್ ಆಗಿ 100% ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗವರ್ಮೆಂಟ್ ಅಪ್ರೂವ್ ಮಾಡಿದೆ. ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನೇ ಬಳಸಿ. ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಸ್ ಸಿಸ್ಟಮ್ ವಾಟರ್ ಪ್ಯೂರಿಫೈಯರ್ ಖರೀದಿಸುವವರಿಗೆ 10% ರಿಯಾಯಿತಿ ಕೊಡಲಾಗುವುದು. ಪ್ರೀ ಡೆಮೋಗೆ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರನ್ನು ಸಂಪರ್ಕಿಸಿ.